ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಮಾತಾಡ್ತಾ ಇರೋದು. ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಾನಿವತ್ತು ಉಡುಪಿಯಲ್ಲಿರುವ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನನ್ನ ಫಸ್ಟ್ ಟೈಮ್. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಬಟ್ ಕೃಷ್ಣನ ದೇವಸ್ಥಾನ ನೋಡಲಿಕ್ಕೆ ಒಳಗಡೆ ಎಂಟ್ರಿ ಆಗಬೇಕು ಅಂದರೆ ತುಂಬ 1 ಅವರ್ ಲೈನಲ್ಲೇ ನಿಂತ್ಕೋಬೇಕು. ಯಾಕಂದರೆ ಫಸ್ಟು ಆ ಥರ ಇರಲಿಲ್ವಂತೆ. ಫಸ್ಟು ಡೈರೆಕ್ಟಾಗಿ ದೇವ್ರ ದರ್ಶನ ಆಗ್ತಾಯಿತ್ತು. ಇವಾಗ ಆ ಥರ ಇಲ್ಲ. ಇವಾಗ ಬೇರೆ ಥರ ರೂಲ್ಸ್ ಮಾಡಿದ್ದಾರೆ. ಅದು ಇಲ್ಲಿದೆ ಅಂದರೆ ಹಿಂಭಾಗದಿಂದ ಫುಲ್ ರೌಂಡ್ ಹಾಕ್ಕೊಂಡು ಬಂದು ಆಮೇಲೆ ದೇವ್ರ ದರ್ಶನ ಮಾಡಬೇಕು. ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ಲೈನ್ ಕೂಡ ತುಂಬ ದೊಡ್ಡದಿದೆ. 1 ಅವರ್ ಲೈನಲ್ಲಿ ನಿಂತ್ಕೋಬೇಕು. ಬಟ್ ತುಂಬ ಬಿಸಿಲು ಅಂದರೆ ಬಿಸಿಲು. ಯಪ್ಪ, ನಮ್ಮ ಬ್ಯಾಂಗ್ಳೂರ್ಗಿಂತ ನೋಡಿ ಇಲ್ಲೇ ನೋಡ್ತಾ ಇದ್ದೀರಲ್ವ, ಈ ಥರ ಲೈನ್ ಮಾಡಬೇಕು ಫುಲ್ ರೌಂಡ್. ನಾನು ಕೂಡ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಇದು ಒಳಗಡೆ, ದೇವಸ್ಥಾನದ ಒಳಗಡೆ ಫುಲ್ ಮೆಟ್ಲು ಹತ್ಕೊಂಡು ಫುಲ್ ಮೇಲ್ಗಡೆ ಹೋಗಬೇಕು. ಫುಲ್ಲು ರೌಂಡ್ ಹಾಕ್ಕೊಂಡು ಹೋಗಬೇಕು. ಆ ಥರ ರೂಲ್ಸ್ ಮಾಡಿದ್ದಾರೆ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯಿತು ಕೂಡ. ಹಾಗೆ ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಇನ್ನೊಂದೇನೆಂದರೆ ದೇವಸ್ಥಾನದ ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ತೊಗೊಳಾಗಿರಲಿಲ್ಲ. ಸೊ ನಾನು ಈಚೆ ಕಡೆ ಮಾತ್ರ ವೀಡಿಯೋಸ್ ಮಾತ್ರ ತೊಗೊಂಡೆ. ಎಲ್ರಿಗೂ ಹೇಳೋದೊಂದು, ಯಾರೆಲ್ಲ ಇಲ್ಲಿ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಬಂದಿಲ್ಲ ಎಲ್ಲರೂ ಒಮ್ಮೆ ಬನ್ನಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ವಿಸಿಟ್ ಮಾಡಿ, ಎಲ್ಲ ಮಕ್ಕಳನ್ನೂ ಕೂಡ ಕರ್ಕೊಂಡು ಬನ್ನಿ. ಪ್ಲೇಸ್ ತುಂಬಾ ಚೆನ್ನಾಗಿದೆ. ಹಾಗೆ ದೇವ್ರ ದರ್ಶನ ಕೂಡ ಚೆನ್ನಾಗಿ ಆಯಿತು. ದೇವಸ್ಥಾನದಿಂದ ಒಂದು 5 ಕಿಲೋಮೀಟ್ರು ಮಲ್ಪೆ ಬೀಚ್ ಅಂತ ಇದೆ. ಯಾರೆಲ್ಲ ದೇವಸ್ಥಾನಕ್ಕೆ ಬರ್ತೀರಾ ದರ್ಶನ ಎಲ್ಲ ಆದಮೇಲೆ ಮಲ್ಪೆ ಬೀಚ್ಗೆ ಹೋಗೇ ಬನ್ನಿ. ಯಾಕಂದರೆ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲರೂ ಹೋಗಿ ಬರುವಂಥ ಪ್ಲೇಸು. ಮಕ್ಕಳನ್ನೂ ಕೂಡ ಕರ್ಕೊಂಡು ಹೋಗಿ. ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಸಮ್ಮರ್ ಟೈಮ್ ಅಲ್ವಾ, ಮಕ್ಕಳನ್ನ ಕರ್ಕೊಂಡು ಹೋಗಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಬನ್ನಿ. ನಾನಂತೂ ಫುಲ್ ಎಂಜಾಯ್ ಕೂಡ ಮಾಡಿದೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಈ ಬೀಚ್ ಹೇಗಿದೆ, ದೇವಸ್ಥಾನ ಹೇಗಿದೆ ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು ಸೋ ಮಚ್.